Hey everyone, welcome back to my YouTube channel. So, ಊರಿಂದ ಬೆಂಗಳೂರಿಗೆ ಬಂದಿದ್ದೀನಿ and what I have bought with me from my hometown, money plant. So, I love plants. Money plant easy kuda, it's an indoor plant. So, ಮನೆ ನೆನಪಿಗೋಸ್ಕರ ಅಂತ I carried this plant ಹಾಗೆ ಸೊ ಇವನ್ ಲಾಸ್ಟ್ ಟೈಮ್ ಐ ಬಾಟ್ ಪರ್ಪಲ್ ವೇನ್ ಕೂಡ ಹಾಗೆ ಈಸಿ ಟು ಮೇಂಟೈನ್, ಅದು ಕೂಡ ಇದೆ. ಈ ಸಲ ಮನಿ ಪ್ಲ್ಯಾಂಟ್ ತಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಐ ಡೋಂಟ್ ನೋ ಏನು ತರಬೇಕಂತ. ಓನ್ಲಿ ಪ್ರಾಬ್ಲಮ್ ಈಸ್ ವೈಲ್ ರಿಲೊಕೇಟ್ ಮಾಡಬೇಕಾದ್ರೆ ಇದೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಇಟ್ ವಿಲ್ ಬಿ ಅ ಬಿಗ್ ಪ್ರಾಬ್ಲಮ್. ಅಲ್ಲಿ ತನಕ ಇಟ್ಸ್ ಆಲ್ ಓಕೆ ಹಾಗೆ. ಸೊ ಲೆಟ್ ಮೀ ಬ್ಲಾಗ್ ಟುಡೇ ಆ್ಯಂಡ್ welcome back to my YouTube channel. So what and all I do in a day you can see in upcoming videos. So ಚಳಿ ವೆದರ್ಗೆ ಒಂದು ಗ್ಲಾಸ್ ಕಾಫಿ ಮಾಡೋಣ ಅಂತ ಹೇಳಿ ಐ ಆಮ್ ಪ್ರಿಪೇರಿಂಗ್ ಕಾಫಿ. ಕಾಫಿ ಎಲ್ಲ ಕುಡ್ದಾಯಿತು. ಇವಾಗ ವಾಕಿಗೆ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಶಾಪ್. ಇಲ್ಲಿ ಬಜ್ಜಿ ತಗೊಳ್ತೀನಿ, ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಸ್ವೀಟ್ ಜಾಂಗಿ, ಡ್ರೈ ಜಾಮೂನ್. ಇಟ್ಸ್ ರಿಯಲಿ ಟೇಸ್ಟಿ ಯಾಮ್. ಸಮ್ಟೈಮ್ಸ್ ದೇ ಪ್ರಿಪೇರ್ ಮಂಗಳೂರು ಬಜ್ಜಿ, ಗೋಡಿ ಬಜ್ಜೆ, ಇವನ್ ಅದು ನನ್ನ ಫೇವ್ರೆಟ್. ಗುಡ್ ಮಾರ್ನಿಂಗ್, ಶುಭೋದಯ. ಇಟ್ಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ದೋಸಾ. ಬೆಳಿಗ್ಗೆ ದೋಸೆ ಜೊತೆ ಬಿಸಿ ಬಿಸಿ ಕಾಫಿ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ವೆದರಿಂದಾಗಿ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಡ್ರೈ ಆಗಿದೆ ಅಂತ ಹೇಳಿ ಐ ಆಮ್ ಅಪ್ಲೈಯಿಂಗ್ ಮಾಯ್ಶ್ಚರೈಸರ್. ಸೆಕೆಂಡ್ ಡೇ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸ್ವಲ್ಪ ನೀರೆಲ್ಲ ಕುಡಿದೆ. ಇನ್ನು ಇವಾಗ 5 ಮಿನಿಟ್ಸ್ ನಂಗೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ದೆನ್ ನಾರ್ಮಲ್ ಡೇ ವಾಷಿಂಗ್ ಇದೆ, ಕ್ಲೀನಿಂಗ್ ಇದೆ. ಇಟ್ ಗೋಸ್ ಆನ್, ಲಿಸ್ಟ್ ಗೋಸ್ ಆನ್. ಆ್ಯಂಡ್ ಲೆಟ್ ಮೀ ಕಂಟಿನ್ಯೂ ವಿತ್ ಮೈ ಡೈಲಿ ರುಟೀನ್. ಸಮ್ಟೈಮ್ಸ್ ನಾಟ್ ಗೋಯಿಂಗ್ ಔಟ್ಸೈಡ್, ಮನೆಯಲ್ಲೇ ಇರೋದು, ಇಟ್ಸ್ ಕೈಂಡ್ ಆಫ್ ಥೆರಪ್ಯೂಟಿಕ್ ಅಲ್ವಾ. So spending a quality time with yourself, it is must needed sometimes. It's very important in our life. ಹೊರಗಡೆ ಹೋಗ್ತಾ ಇರ್ತೀವಿ, ಬ್ಯುಸಿ ಲೈಫ್, ಬಟ್ ನಿಮಗೆ ಅಂತ ಕ್ವಾಲಿಟಿ ಟೈಮ್ ಸಿಗೋದು ಅಂತಂದರೆ ವೆನ್ ಯು ಆರ್ ಬೀಯಿಂಗ್ ಇನ್ ಯುವರ್ ಓನ್, ನಿಮ್ಮ ಮನೆಯಲ್ಲಿ ಇರಬೇಕಾದ್ರೆ. ಸೊ ಲಾಟ್ಸ್ ಆಫ್ ನಾಯ್ಸಿಂದ ಒಂದು ಬ್ರೇಕ್ ಥರ ಯು ಕ್ಯಾನ್ ಬಿ ಯು. ಆ್ಯಂಡ್ it's most important to spend your time with yourself in a day for some time at least. ಹಾಗೆ ನಂದು ನೆಕ್ಸ್ಟ್ ಟಾಸ್ಕ್ ಏನಂತಂದರೆ ಹೇಳಿದಾಗೆ ವಾಕಿಂಗ್ ಮಾಡಬೇಕು ಆ್ಯಂಡ್ ನನ್ನ ಅಮ್ಮನಿಗೆ ಕಾಲ್ ಮಾಡಬೇಕು. ಸ್ವಲ್ಪ ಮಾತಾಡಲಿಕ್ಕೆಲ್ಲ ಇದೆ. ವಾಕ್ ಮಾಡ್ತಾ ಮಾತಾಡ್ತಾ ಮಲ್ಟಿ ಟಾಸ್ಕ್ ಮಾಡೋಣ. ಸೊ ಲೆಟ್ಸ್ ಗೋ.
ಬಾಳೆಹಣ್ಣು ಸಿಪ್ಪೆ ಏನಿದೆ ಅದು ಆ್ಯಕ್ಚುಲಿ ನ್ಯಾಚುರಲ್ ಮಾಯ್ಶ್ಚರೈಸರ್. ಸೊ ನಾನು ಒಮ್ಮೊಮ್ಮೆ ಈ ರೀತಿ ಅಪ್ಲೈ ಮಾಡ್ತೀನಿ, ರಬ್ ಮಾಡ್ತೀನಿ ಸ್ಕಿನ್ಗೆ. ಇದರಿಂದ ಸ್ಕಿನ್ ಡ್ರೈನೆಸ್ ಕಮ್ಮಿ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಇಟ್ ಆನ್ ಮೈ ಫೇಸ್. ಈವ್ನಿಂಗ್ ಕಾಫಿ ಜೊತೆ ತಿನ್ನಲಿಕ್ಕೆ ಗೋಳಿ ಬಜ್ಜಿ, ಮಂಗಳೂರು ಬಜ್ಜಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಣಲೆಗೆ ಒಂದು ಚಿಟಿಕೆಯಷ್ಟು ಜೀರಿಗೆ, ನಂತರ ಕಟ್ ಮಾಡಿದಂಥ ಮೆಣಸಿನ್ಕಾಯಿ, ಬೇವಿನ ಸೊಪ್ಪು ಹಾಕ್ಕೊಂಡು, ಗ್ರಾಮ್ ಫ್ಲೋರ್, ಕಡಲೆ ಹುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಉಪ್ಪು ಹಾಕ್ಕೊಳ್ಳಿ. ನಂತರ ಮೈದಾ ಪೌಡರನ್ನು ಆ್ಯಡ್ ಮಾಡಿ, ನೆಕ್ಸ್ಟ್ ಬಾಳೆಹಣ್ಣಿನ ಪೇಸ್ಟ್ ಏನಿದೆ ಅದನ್ನು ಕೂಡ ಹಾಕಿ, ನಂತರ 1/2 ಕಪ್ನಷ್ಟು ಮೊಸರು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, ದ್ಯಾಟ್ ಈಸ್ ಆಪ್ಷನಲ್, ನಿಮ್ಗೆ ಬೇಕಂತ ಇದ್ರೆ ಹಾಕ್ಬೋದು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ ತುಂಬ ಲಿಕ್ವಿಡ್ ಆಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ್ಯಂಡ್ ಹಿಟ್ಟು ರೆಡಿ ಆದ ಕೂಡಲೇ ಒಂದು 2 ಅವರ್ಸ್ ಹಾಗೇ ಬಿಡಿ, ಓಕೆನಾ? ನಂತರ ಗೋಳಿ ಬಜೆ ಪ್ರಿಪೇರ್ ಮಾಡೋಣ 2 ಅವರ್ಸ್ ಆದಮೇಲೆ. ಗೋಳಿ ಬಜೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಎಣ್ಣೆ ಕಾದ ನಂತರ ಗೋಳಿ ಬಜೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ಗೋಳಿ ಬಜೆ ಈಸ್ ರೆಡಿ ಟು ಈಟ್ ವಿತ್ ದ ಚಟ್ನಿ. ಹಾಗೆ ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.